ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಸುದ್ದಿಗೋಷ್ಠಿ. ನನ್ನ ಆಳಂದ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗ್ತಾ ಇದೆ. ಗ್ರಾಮ ಪಂಚಾಯತ್ಗಳಲ್ಲಿ ಹಣ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸೋಕೆ ಹಣವಿಲ್ಲ, ಪಿಡಿಒಗಳ ಜನರ ಕೈಗೆ ಸಿಗ್ತಾ ಇಲ್ಲ. ಈಗಾಗಲೇ ಈ ಬಗ್ಗೆ ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇನೆ. ನಿನ್ನೆ ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆಗೆ 45 ಕೋಟಿ ಬಿಡುಗಡೆ ಮಾಡಿದೆ. ಆದರೆ ನನ್ನ ಕ್ಷೇತ್ರಕ್ಕೆ 4 ಕೋಟಿಗೂ ಹೆಚ್ಚು ಹಣ ಬೇಕು. ಇಡೀ ರಾಜ್ಯಕ್ಕೆ 45 ಕೋಟಿ ಹೇಗೆ ಸಾಕಾಗುತ್ತೆ? ನೀರಿನ ಸಮಸ್ಯೆ ಬಗೆಹರಿಸೋಕೆ 2 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು. ನಾರಾಯಣಪುರ ಡ್ಯಾಂನಿಂದ ಭೀಮಾ ನದಿಗೆ 2 ಟಿಎಂಸಿ ನೀರು ಹರಿಸಬೇಕು. ಇಂಡಿ ಬ್ರಾಂಚ್ ಕಾಲುವೆ ಮೂಲಕ ನೀರು ಹರಿಸಬೇಕು. ಇದರಿಂದ ಕಲಬುರಗಿ, ವಿಜಯಪುರ ಜಿಲ್ಲೆಯ 4 ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆಗೆ ಸಹಾಯ ಸಿಗುತ್ತೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಎನ್ಕೆಎಸ್ ಟಿವಿ ಕಲಬುರಗಿ. ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಕುಡಿಯ ನೀರಿನ ಗಂಭೀರ ಸಮಸ್ಯೆ. ಕಳೆದ ವರ್ಷ ಮೇನಲ್ಲಿ ಮಳೆ ಬಂದು ಹಳ್ಳಗಳು, ಕೆರೆಗಳು, ಬಾವಿಗಳು ತುಂಬಿಕೊಂಡಿದ್ದವು. ಈ ಸಲ ನೀರು ಸಮಸ್ಯೆ ಅಷ್ಟು ಆಗಲಿಕ್ಕಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಈಗ ಅಂತರ್ಜಲ ಇದೇ ನಮಗೆ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಈ ವರ್ಷ ಫೆಬ್ರವರಿಯಲ್ಲೇ ನಮಗೆ ಸಮಸ್ಯೆ ಪ್ರಾರಂಭ ಆಯಿತು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ನ ಹವಾಮಾನ ನೋಡ್ಕೊಂಡು ಈಗ ಅತ್ಯಂತ ಗಂಭೀರ ಸಮಸ್ಯೆ ಉದ್ಭವವಾಗಿ ಕುಡಿದಿದೆ. ಪಂಚಾಯತ್ಗಳಲ್ಲಿ ದುಡ್ಡಿಲ್ಲ. ಆಮೇಲೆ ಪಂಚಾಯತ್ಗಳಲ್ಲಿ ಪ್ರತಿನಿಧಿಗಳು ಯಾರೂ ಗೆದ್ದಿಲ್ಲ. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಜನಪ್ರತಿನಿಧಿಗಳು ಕೆಳಮಟ್ಟದಲ್ಲಿ ಯಾರೂ ಇಲ್ಲ. ಕೆಳಮಟ್ಟದಲ್ಲಿ ಜನಪ್ರತಿನಿಧಿಗಳು ಇದ್ದರೆ ಅಲ್ಲಿ ಸಮಸ್ಯೆಗಳನ್ನು ಅವರು ಎತ್ತಿ ಹೇಳ್ತಾ ಇದ್ರು ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಪರಿಹಾರ ಮಾಡ್ತಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅನೇಕ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆದರೂ ಕೂಡ ಗೊತ್ತಾಗ್ತಾ ಇದೆ. ಪಿಡಿಒಗಳು ಸರಿಯಾಗಿ ಹೋಗಲ್ಲ, ಅಲ್ಲಿ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಎಷ್ಟೋ ಸಲ ನಾನೇ ಫೋನ್ ಮಾಡಿ ಪಿಡಿಒಗಳು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ. ನಾನು ಮೊನ್ನೆ ಜಿಲ್ಲಾ ಸಚಿವರು ಸಭೆಯಲ್ಲಿ ಮಾತನ್ನು ಹೇಳ್ತೀನಿ. ನಮಗೆ ಪಿಡಿಒಗಳು ಸಿಗಲ್ಲ ಅಂದರೆ ಪಾಪ ನಮ್ಮ ಊರಿನ ಹಳ್ಳಿ ಜನರಿಗೆ ಏನು ಸಿಗ್ತಾರೆ ಅವರು? ದಿನದಿನಕ್ಕೆ ಬಿಸಿಲು ಜಾಸ್ತಿನೇ ಆಗ್ತಾ ಇದೆ. ಹವಾಮಾನ ವರದಿ ಪ್ರಕಾರ ಈ ವರ್ಷ ಇನ್ನೂ ಹೆಚ್ಚು ಬಿಸಿಲು ಬರ್ಬೋದು ಮೇನಲ್ಲಿ ಅಂತ ಸೂಚನೆ ಇದೆ. ತಕ್ಷಣ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಮೊನ್ನೆ ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತು 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಬೇಡಿಕೆ ಇರೋದು ಜಾಸ್ತಿ ಇದೆ. ನನ್ನ ಕ್ಷೇತ್ರದ್ದೇ ಕ್ರಿಯಾ ಯೋಜನೆ ಮಾಡಿದೆ ಟಾಸ್ಕ್ ಫೋರ್ಸ್. ನನ್ನ ಕ್ಷೇತ್ರದ್ದೇ ಸುಮಾರು 4,32,00,000 ಬೇಡಿಕೆ ಇದೆ. ಪಂಚಾಯತ್ಗಳಲ್ಲಂತೂ ದುಡ್ಡಿಲ್ಲ. ಸರ್ಕಾರ ದುಡ್ಡಿದೆ ಅಂತ ಹೇಳ್ತದೆ. ಕಂಟಿಂಜೆನ್ಸಿ ಫಂಡಲ್ಲಿ ದುಡ್ಡು ಕೊಡಬೇಕು ಅಂತ ನಾನು ಕೇಳಿದ್ದೀನಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ. ಒಟ್ಟು 32-36 ಪಂಚಾಯತ್ಗಳು ನನ್ನ ಕ್ಷೇತ್ರದಲ್ಲಿ. ಒಂದು 3-4 ಪಂಚಾಯತ್ಗಳಲ್ಲಿ ದುಡ್ಡಿದೆ, ಸ್ವಲ್ಪ ದುಡ್ಡಿದೆ. ಉಳಿದ ಪಂಚಾಯತ್ಗಳಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹೀಗಿರುವಾಗ ಕಂಟಿಂಜೆನ್ಸಿ ದುಡ್ಡು ಕೊಡದೆ ಹೋಗಿದ್ರೆ ಗ್ರಾಮ ಪಂಚಾಯತಿಗಳು ಮತ್ತು ನಮ್ಮ ಅಧಿಕಾರಿಗಳು ಕುಡಿಯ ನೀರಿನ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯ. ನೀರಿಗಾಗಿ ದಿನನಿತ್ಯ ಪಾಪ ಜನ ದೂರ ಹಳ್ಳಕ್ಕೆ, ಬಾವಿಗಳಿಗೆ ಹೋಗಿ ನಿಂತಿರ್ತಾ ಇದ್ದಾರೆ. ನೀರು ಸಿಗ್ತಾ ಇಲ್ಲ. ಕೆಲವು ಕಡೆ ಸಮಸ್ಯೆ ಬಗೆಹರಿಸಬಹುದು, ಅದು ದುಡ್ಡಿಲ್ಲ. ಪೈಪ್ಲೈನ್ ಹಾಕಬೇಕಾದ್ರೆ 20,000, 40,000, 30,000
ಆಮೇಲೆ ಜಮೀನು ಮಾಲಕರಿಗೆ ದುಡ್ಡು ಕೊಟ್ಟು ನೀರು ತರಬೇಕಾಗ್ತದೆ. ಹಾಗೆ ಪಂಚಾಯತ್ಗಳಲ್ಲಿ ಕೂಡ ದುಡ್ಡಿಲ್ಲ. ಒಂದು ಪಂಚಾಯತ್ಗಳಿಗೆ ನೀವು ದುಡ್ಡು ಕೊಡಬೇಕು ಕಂಟಿಜೆನ್ಸಿ ಫಂಡು. ಎರಡನೇದು ನಾರಾಯಣಪುರ ಡ್ಯಾಮ್ನಿಂದ 2 TMC ನೀರು ಬಿಡಬೇಕು. ಇದು ತಾತ್ಕಾಲಿಕ ಪರಿಹಾರ. ನಾನು ಯಾವತ್ತೂ ಹೇಳ್ಬಿಟ್ಟು ಬಂದೀನಿ, ಅಂತರ್ಜಲ ಮಟ್ಟ ಎಲ್ಲಿವರೆಗೆ ಹೆಚ್ಚಿಗೆ ಮಾಡೋದಿಲ್ಲ ಅಲ್ಲಿವರೆಗೆ ಸಮಸ್ಯೆ ಬಗೆಹರಿಲ್ಲ. ಅದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಈಗ ಹಳೆ ಮೈಸೂರಿನಲ್ಲಿ ಮಹಾರಾಜರ ಕಾಲಕ್ಕೆ ಕೆರೆಗಳಾಗಿದೆ. ನಮ್ಮ ಭಾಗದಲ್ಲಿ ಕೆರೆಗಳಿಲ್ಲ. ಅರ್ಗೀರವನ್ನು ಬಿಟ್ಟರೆ ಬೇರೆ ಎಲ್ಲಿ ಕೂಡ ಕೆರೆಗಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ 32 ಕೆರೆಗಳಿವೆ. ಪ್ರತಿ ಹಳ್ಳಿಗೆ ಒಂದು 2-3 ಕೆರೆಗಳು ಬೇಕು. ಅದಕ್ಕೆ ಜಮೀನು ಕೂಡ ಯಾರು ಕೊಡ್ತಾ ಇಲ್ಲ. ನಾವೇನು ಶಿಲ್ಪೂರ್ ಮಾದರಿ ಅಂತರ್ಜಲ ಹೆಚ್ಚಿಕೊಳ್ಳುವಂಥ ಕಾಮಗಾರಿ ತಗೊಂಡಿದ್ದೀವಿ. ಅದು ಭಾಳ ಯಶಸ್ವಿ ಪ್ರಯೋಗ. ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಹಿಂದೆ ಸಿದ್ದರಾಮಯ್ಯ ಕಳೆದ ಸಲ ಮುಖ್ಯಮಂತ್ರಿ 20 ಕೋಟಿ ಕೊಟ್ಟಿದ್ದರು. ಮತ್ತೆ ಕಳೆದ ವರ್ಷ 50 ಕೋಟಿ ಕೊಟ್ಟರು. ಈಗ 100 ಕೋಟಿ ಕೇಳಿದ್ವಿ ಕನಿಷ್ಠ. ಅದು ನೋಡಿದ್ರೆ ಸಾವಿರಾರು ಕೋಟಿ ಬೇಕಾಗ್ತದೆ. ಅಂತರ್ಜಲ ಹೆಚ್ಚಿಗೆ ಮಾಡದೇ ಇದ್ದರೆ ನಾವು ಇದರ ಪರಿಣಾಮ ಏನಾಗಿದೆ ಅಂದರೆ, ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ಹೈನುಗಾರಿಕೆ ಕಡಿಮೆ ಆಗ್ತದೆ, ಮತ್ತು ಕೃಷಿಗಂತೂ ಭಾಳ ದೊಡ್ಡ ಹೊಡೆತ ಇದೆ. ಆ ಕಾರಣಕ್ಕಾಗಿ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ, ಆದಷ್ಟು ಬೇಗನೆ 2 TMC ನೀರು ಬಿಡಬೇಕು ಮತ್ತು ಪಂಚಾಯತ್ಗಳಿಗೆ ಬೇಕಾದಷ್ಟು ಹಣವನ್ನು ಒದಗಿಸುವಂತೆ